ಐ ಹೋಪ್ ಎಲ್ಲರೂ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ನಮ್ಮ ಮನೇಲಿ ಫಂಕ್ಷನ್, ಇವತ್ತು ಮತ್ತು ನಾಳೆ ಗೃಹ ಪ್ರವೇಶ. ಆ್ಯಂಡ್ ಸೊ ಇವತ್ತು ಸಂಜೆ ಪೂಜೆ ಸ್ಟಾರ್ಟ್ ಮಾಡೋದು. ನಾಳೆ ಬೆಳಗ್ಗೆ ಹೋಮ ಅದೆಲ್ಲ ಇದೆ. ಇವತ್ತು ನೈಟ್ ಕೂಡ ಹೋಮ ಎಲ್ಲ ಇದೆ. ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗಳಿಗೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಲೀವ್ ಇದೆ. ಸೊ ನಾಳೆ ಒಂದಿನ ಲೀವ್ ಆಗಬೇಕಾಗುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದು ಚಪ್ರ ಪೂಜೆ ಎಲ್ಲ ಮಾಡಿ ಆಯಿತು. ಚಪ್ರ ಹಾಕಬೇಕು ಈಗ. ಸೊ ಅವರೆಲ್ಲ ಆಗ್ತಾಯಿದ್ದಾರೆ. ಆ್ಯಂಡ್ ನಾನು ಈಗ ಮಾಮೂಲಿ ಮನೆಯಲ್ಲಿರೋ ಕೆಲಸ ಎಲ್ಲ ಮಾಡಬೇಕು. ನೈಟು ಪೂಜೆ ಇತ್ತು, ದೇವರುಗಳ ಮೆರವಣಿಗೆ ಇತ್ತು. ಹಾಗಾಗಿ ಮಲಗಿದ್ದು ಲೇಟು. ಫುಲ್ಲು ಕಣ್ಣೆಲ್ಲ ಉತ್ಕೊಂಡ್ಬಿಟ್ಟಿದೆ. ಒಂಥರ ಫುಲ್ಲು ಟಯರ್ಡ್ ಆದಂಗೆ ಫೀಲ್ ಆಗ್ತಾಯಿದೆ. ಯಾಕಂದರೆ ನಿದ್ದೆ ಮಾಡಿಲ್ಲ, ಮಲಗಿದ್ದೆ 1:30ಗೆ. ಸೊ ದೇವ್ರ ಮೆರವಣಿಗೆ ಇತ್ತು ಹಾಗಾಗಿ. ಆ್ಯಂಡ್ ನನ್ನ ವಾಯ್ಸ್ ಕೂಡ ಲೋ ಆಗಿದೆ, ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ ನಾನು ಮಾತಾಡ್ತಾ ಇರೋದು. ನಮ್ಮ ಪುಟಾಣಿಗಳಿನ್ನೂ ಯಾರೂ ಎದ್ದಿಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಕ್ಕಳು ಚೇತು ಚಿಂಟು ಎಲ್ಲರೂ ಬಂದಿದ್ದಾರೆ. ನಿಮ್ಗೆ ಗೊತ್ತೇ ಇರುತ್ತೆ, ನನ್ನ ವಿಡಿಯೋಸಲ್ಲಿ ನೀವು ನೋಡಿರ್ತೀರ. ಸೊ ಅವರೆಲ್ಲ ಮಲ್ಕೊಂಡಿದ್ದಾರೆ, ಇನ್ನೂ ಯಾರೂ ಎದ್ದಿಲ್ಲ. ನಾನು ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಸಾರಿ ಉಟ್ಕೊಂಡು ಪೂಜೆ ಮಾಡಿ ಮುಗಿಸ್ದೆ. ಸೊ ಈಗ ಮನೆಯಲ್ಲಿ ಇರೋ ಕೆಲಸಗಳನ್ನು ಮಾಡಬೇಕು. ಆ್ಯಂಡ್ ಇನ್ನೂ ತುಂಬ ಜಾಸ್ತಿ ಕೆಲಸ ಇದೆ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸೊ ಎಲ್ಲ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೀಟೇಲಾಗಿ ಆಗಲ್ಲ, ಸೊ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮತ್ತು ಪಲಾವ್. ಏನು ಕಣೋ? ಮತ್ತು ನಮ್ಮ ಪುಟಾಣಿಗಳಿಗೆ ಫೇವ್ರೆಟ್ ಆಲೂಗಡ್ಡೆ ಬಜ್ಜಿ. ಸೊ ಅದನ್ನು ಕೂಡ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಹೂವನ್ನೆಲ್ಲ ತೊಗೊಂಡು ಬಂದಿದ್ದರು ದೇವರಿಗೆ ಅಲಂಕಾರ ಮಾಡೋದಕ್ಕೆ ಮತ್ತು ಚಪ್ರಕ್ಕೆ ಹಾಕೋದಕ್ಕೆಲ್ಲ. ಸೊ ಎಲ್ಲ ರೂಮಲ್ಲಿ ಹಾಕಿ ಇಟ್ಟಿದ್ದಾರೆ. ಪಂಚೆ ಮೇಲೆ ತೇವ ಮಾಡಿಬಿಟ್ಟು ಪಂಚೆನ ಸೊ ಅದರ ಮೇಲೆ ಹಾಕಿಟ್ಟಿದ್ದಾರೆ, ಫ್ರೆಶ್ ಆಗಿರುತ್ತೆ ಅಂತೇಳಿ. ಮತ್ತು ನಾನಿಲ್ಲಿ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ಕೋನ್ ಅಂತಂದರೆ, ಹಾಕ್ಕೊಂಡು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿಬಿಡ್ಬೋದು. ನೀಟಾಗಿ ಕಲರ್ ಬಂದಿರುತ್ತೆ. ಸೊ 10 ಮಿನಿಟ್ಸ್ ಆದಮೇಲೆ ನಾನು ವಾಶ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಈಗ ಇನ್ನೊಂದು ಕೈಗೆ ಹಾಕ್ಕೊಳ್ತಾ ಇದ್ದೀನಿ. ಬ್ರೇಕ್ ಟೈಮ್, ಈಗ ಟೀ ಕುಡಿತಾ ಇದ್ದೀನಿ. ಫುಲ್ಲು ಸಾಕಾಗಿದೆ, ಫುಲ್ಲು ಟಯರ್ಡ್. ಟೈಮ್ ಬಂದು 2:30 ಆಗಿದೆ. ಸೊ ಎಸ್, ಅರ್ಧ ಕೆಲಸ ಮುಗ್ದಿದೆ ಫ್ರೆಂಡ್ಸ್. ಅಮ್ಮ ಮತ್ತು ನನ್ನ ತಂಗಿ ಬರ್ತಾಯಿದ್ದಾರಂತೆ, ಕಾಲ್ ಮಾಡಿದರು. ಸೊ ಇನ್ನೇನು 10-15 ಮಿನಿಟ್ಸಲ್ಲಿ ಬರ್ಬೋದು. ಸೊ ಕೈ ನೋವು ಬಂತು ಫ್ರೆಂಡ್ಸ್, ಅದಕ್ಕೆ ಫೋನ್ನ ಕೆಳಗಡೆ ಇಳಿಸಿದೆ. ಸೊ ಹೋಗಿ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಫುಲ್ಲು ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಎಲ್ಲ. ಸೊ ಅದಕ್ಕೆ ಆ್ಯಂಡ್ ಹೋಗಿ ಸ್ನಾನ ಮಾಡಿಕೊಂಡು ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಆ್ಯಂಡ್ ನಮ್ಮ ಪುಟಾಣಿಗಳಿಗೂ ಬೇಗ ಬೇಗ ರೆಡಿ ಮಾಡಿಬಿಡ್ಬೇಕು. ಎಲ್ಲರಿಗೂ ಒಂದೇ ಸಲ ಅಂದರೆ ಆಗಲ್ಲ. ಸೊ ಅದಕ್ಕೆ ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಓಕೆ, ಸೊ ನನ್ನ ಟೀ ಆರೋಗುತ್ತೆ, ಬೇಗ ಕುಡಿಬೇಕು. ಮತ್ತು ಇಲ್ಲಿ ನಮ್ಮ ಪುಟಾಣಿಗಳು ಕವರ್ಸ್ಗೆ ತೆಂಗಿನಕಾಯಿ ಎಲೆ ಅಡಿಕೆ ಅದೆಲ್ಲ ಹಾಕ್ತಾಯಿದ್ದಾರೆ. ಮತ್ತು ಗಿಫ್ಟ್ಸ್ ತಂದಿದ್ವಿ, ಬಾಕ್ಸಸ್. ಸೊ ಅದನ್ನೆಲ್ಲ ಕವರ್ಗೆ ಹಾಕಿ ಇಟ್ಟಿದ್ದಾರೆ. ನಮ್ಮ ಪುಟಾಣಿಗಳು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನೆಕ್ಸ್ಟ್ ಈವ್ನಿಂಗ್ ನಾವೆಲ್ಲ ರೆಡಿಯಾಗಿ ಫೋಟೋಸ್ ತೊಗೊಳ್ತಾ ಇದ್ವಿ. ಸ್ವಲ್ಪ ಬೇಗನೆ ರೆಡಿ ಆದ್ವಿ ಫೋಟೋಸ್ ತೊಗೊಳ್ಳೋಣ ಅಂಥೇಳಿ. ಮತ್ತು ನಾನು ಸ್ಯಾರಿ ಉಟ್ಕೊಂಡಿರೋದು ಕಚ್ಚೆ ಹಾಕಿ. ಪೂಜೆ ಟೈಮಲ್ಲೆಲ್ಲ ಇದೇ ಥರ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಬೇಕು. ಸೊ ಅದಕ್ಕೆ ನಾನು ಅದೇ ಥರನೇ ರೆಡಿ ಆಗಿದ್ದೀನಿ. ಆ್ಯಂಡ್ ನಮ್ಮ ವಿಕ್ಕಿ ಕಣ್ಣು ಎಲ್ಲ ರೆಡಿ ಆಗಿದ್ದಾರೆ. ಕಣ್ಣು ಪಂಚೆ ಉಟ್ಕೊಂಡಿದ್ದಾನೆ. ಆ್ಯಂಡ್ ಇಲ್ಲಿ ನಮ್ಮ ಪುಟಾಣಿಗಳದ್ದು ಫೋಟೋಸ್ ತೆಗಿತಾ ಇದ್ದೀನಿ ನಾನು. ಅವರು ನಮ್ಮ ಆಂಟಿ ಅಂತಂದರೆ ಅಮ್ಮ ಇದ್ದಾರಲ್ಲ ನಮ್ಮಮ್ಮ, ಅವ್ರ ತಂಗಿ.
ಪೂಜೆ ಎಲ್ಲ ಇನ್ನೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಫೋಟೋಸ್ ತೊಗೊಳೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಸಿಕ್ತು. ಆ್ಯಂಡ್ ನಾನು ನಮ್ಮ ಪುಟಾಣಿಗಳ ಜೊತೆ ಫೋಟೋಸ್ ತೊಗೊಳ್ತಾ ಇದ್ದೀನಿ. ಪೂಜೆ ಸ್ಟಾರ್ಟ್ ಆಗಿದೆ. ಫಸ್ಟು ಪುಣ್ಯಾಹ ಮಾಡ್ತಾರೆ, ಕಳಶ ಇಟ್ಟು ಕಳಶಕ್ಕೆ ಪೂಜೆ ಎಲ್ಲ ಮಾಡಿಸ್ತಾರೆ, ಆಮೇಲೆ ಹೋಮ ಕೂಡ ಮಾಡಿಸ್ತಾರೆ. ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಾನು ಇಲ್ಲಿಗೆ ನನ್ನ ಒಂದು ಮಾತನ್ನು ಎಂಡ್ ಮಾಡ್ತೀನಿ. ಸೊ ಮ್ಯೂಸಿಕ್ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ವಾಯ್ಸ್ ಕೊಡೋದಕ್ಕೆ ಆಗ್ತಾಯಿಲ್ಲ, ಫುಲ್ಲು ಗಂಟಲು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮಾತಾಡೋದಕ್ಕೆ ಜಾಸ್ತಿ ಆಗ್ತಾಯಿಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಪೂರ್ತಿ ನೋಡಿ. ಓಕೆ, ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಸೊ ಈಗ ಊಟ ಮಾಡಬೇಕು, ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ಆ್ಯಂಡ್ ಬೆಳಗ್ಗೆ ಬೇಗ ಹೇಳಬೇಕು. ಸೊ ಒಂದು 2 hours ಮಲಗ್ಬೋದು ಅಷ್ಟೇ. ಸೊ ಎಸ್, ಫುಲ್ಲು ಕಣ್ಣೆಲ್ಲ ಎಳೀತಾ ಇದೆ. ನೈಟು ನಿದ್ದೆ ಮಾಡಿಲ್ಲ. ಸೊ ಇವತ್ತು ನಿದ್ದೆ ಮಾಡೋದಕ್ಕಾಗಲ್ಲ, ಅದು ನನಗೆ ಗೊತ್ತು. ಆ್ಯಂಡ್ ಫುಲ್ಲು ಜಾಸ್ತಿ ತಲೆನೋವು. ಮನೇಲಿ ಫಂಕ್ಷನ್ಸ್ ಅಂದ್ರೇ ಹೀಗೆ, ಫುಲ್ಲು ಬಿಸಿ, ಟಯರ್ಡ್ ಆ್ಯಂಡ್ ಎಸ್. ಓಕೆ, ಬಾಯ್, ಗುಡ್ ನೈಟ್. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾಳೆ ಏನೇನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಬಾಯ್, ಟೇಕ್ ಕೇರ್.